ಎಷ್ಟೇ ಸರಿ ಫೇಲ್ ಆದರೂ ಪರವಾಗಿಲ್ಲ, ನಾವು ಮತ್ತೆ ಮತ್ತೆ ಟ್ರೈ ಮಾಡ್ತಾನೆ ಇರಬೇಕು. ಮತ್ತೆ ಮತ್ತೆ ಆ ಪ್ರಯತ್ನ ಪಡ್ತಾ ಇದ್ದರೆ ತಾನೇ ನಮಗೆ ಮುಂದೆ ನಮ್ಗೆ ಏನಾಗುತ್ತೆ ಅನ್ನೋದು ಗೊತ್ತಾಗೋದು. ನಾವು ಫೇಲ್ ಆಗಲಿ ಅಥವಾ ಸಕ್ಸಸ್ ಆಗಲಿ ಅದು ಸೆಕೆಂಡ್ರಿ, ಬಟ್ ನಾವು ಟ್ರೈ ಮಾಡೋದ್ರಿಂದ ನಮಗೆ ಮುಂದೆ ನಾವು ಫೇಲ್ ಆಗ್ತೀವೋ ಸಕ್ಸಸ್ ಆಗ್ತೀವೋ ಅನ್ನೋದು ಗೊತ್ತಾಗುತ್ತೆ. ಅದರಿಂದ ಡೆಫಿನೆಟ್ ಆಗಿ ನಾವೊಂದು ಪಾಠನ ಕಲಿತೀವಿ ಅಂತ ಹೇಳ್ಬೋದು. ನಿಮಗೆ ಗೊತ್ತಿರೋ ಹಾಗೆ ನಾನು 18 kg ವೆಯ್ಟ್ ಲಾಸ್ ಆಗಿದ್ದೀನಿ ಆಲ್ಮೋಸ್ಟ್ ಒಂದು 6+ ಮಂತ್ಸಲ್ಲಿ. ಬಟ್ ಆ ಒಂದು 18 kg ವೆಯ್ಟ್ ಲಾಸ್ ಆಗೋದಕ್ಕೆ ಮುಂಚೆ ಒಂದು 3-4 ಟೈಮ್ಸು ನಾನು ವೆಯ್ಟ್ ಲಾಸ್ ಆಗಬೇಕು ಅಂತ ಟ್ರೈ ಮಾಡಿ ಫೇಲ್ ಆಗಿದ್ದೀನಿ. ಬಟ್ ಸ್ಟಿಲ್ ಅದಾದಮೇಲೆ ಮತ್ತೆ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಕೊಂಡಾಗ ನಾನು ಡಿಸೈಡ್ ಮಾಡ್ಕೊಂಡಿದ್ದು ಒಂದೇ, ನಾನು ವೆಯ್ಟ್ ಲಾಸ್ ಆಗಲಿ ಬಿಡಲಿ ಅದು ನನಗೆ ಬೇಕಾಗಿಲ್ಲ, ಬಟ್ ನಾನು ಎಲ್ಲ ಟಾಸ್ಕ್ಗಳನ್ನ ನಾನು ಕಂಪ್ಲೀಟ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ವೆಲ್ನೆಸ್ ರುಟೀನ್ ಅಥವಾ ನನ್ನ ಏನು ವೆಯ್ಟ್ ಲಾಸ್ ರುಟೀನ್ ಇದೆ ಅದನ್ನ ಮಾಡ್ಕೊಂಡು ಹೋಗ್ತೀನಿ. ನಾನು ವೆಯ್ಟ್ ಲಾಸ್ ಆಗೋದು ಬಿಡೋದು ಸೆಕೆಂಡ್ರಿ ಅಂತೇಳಿ ಸ್ಟಾರ್ಟ್ ಮಾಡಿಕೊಂಡೆ. ಇವತ್ತು ನಾನು ಓದ್ತಿರೋ ಅಂಥ ಬುಕ್ಕು ಗ್ಲೂಕೋಸ್ ಗಾಡೆಸ್ ಮೆಥಡ್ ಅಂತ ಹೇಳ್ಬಿಟ್ಟು, ಇದ್ರ ಆಥರ್ ಬಂದು ಜಸ್ಸಿ ಅಂತ ಹೇಳ್ಬಿಟ್ಟು. ಇವನ್ನ ನಾನು ಆನ್ಲೈನಲ್ಲಿ ಒಂದು ಪಾಡ್ಕಾಸ್ಟ್ ನೋಡಿದ್ದೆ, ನಂಗೆ ತುಂಬಾ ಇಷ್ಟ ಆಗಿತ್ತು, ಅದಕ್ಕೋಸ್ಕರ ಈ ಬುಕ್ ತೊಗೊಂಡೆ. ಈ ಬುಕ್ ಸ್ವಲ್ಪ ಕಾಸ್ಟ್ಲಿ ಇದೆ, ಬಟ್ ನಂಗೆ ಇದು ವರ್ತ್ ಅನ್ನಿಸ್ತು. ಇದರಲ್ಲಿ ಗ್ಲೂಕೋಸ್ ಸ್ಪೈಕ್ಸ್ ಇರ್ಬೋದು ಅಥವಾ ಗ್ಲೂಕೋಸ್ನ ಯಾವ ಥರ ಕಂಟ್ರೋಲ್ ಮಾಡಬೇಕು, ಗ್ಲೂಕೋಸ್ ಸ್ಪೈಕ್ಸ್ ಆಗೋದು ಮತ್ತು ಶುಗರ್ ಕ್ರೇವಿಂಗ್ಸ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ಕೊಟ್ಟಿದ್ದಾರೆ. ಬುಕ್ ಒಂಥರ ಚೆನ್ನಾಗಿದೆ, ನಂಗೆ ಈ ಥರ ಓದೋದಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಅನಿಸುತ್ತೆ. ನಾನು ಇದನ್ನ ಓದಿ ನನ್ನ ಮೇಲೆ ಅಪ್ಲೈ ಮಾಡಿ ಆದಮೇಲೆ ನಿಮಗೂ ಕೂಡ ತಿಳಿಸ್ಕೊಡ್ತೀನಿ. ನೆಕ್ಸ್ಟು ನಾನು ಬುಕ್ ಓದಿದ ನಂತರ ಪಾರ್ಕಿಗೆ ವಾಕ್ ಹೋಗ್ತಾ ಇದ್ದೀನಿ ಮಾರ್ನಿಂಗ್. ಸೊ ನಾನು ಅವಿನಾಶ್ ಇಬ್ಬರು ಎಲ್ಲ ಕೆಲಸನೂ ಒಟ್ಟಿಗೆ ಮಾಡ್ತೀವಿ ಆಯಿತಾ. ಎಕ್ಸೆಪ್ಟ್ ಅವ್ರು ಕೆಲ್ಸಕ್ಕೆ ಹೋಗೋದು, ನಾನು ನನ್ನ ಕೆಲಸಕ್ಕೆ ಹೋಗೋದು ಬಿಟ್ಟರೆ ಎವ್ರಿಥಿಂಗ್ ನಾವಿಬ್ಬರು ಒಟ್ಟೊಟ್ಟಿಗೆ ಮಾಡ್ತೀವಿ. ಲೈಕ್ ವರ್ಕೌಟ್ ಮಾಡೋದ್ರಿಂದ ಹಿಡಿದು ಒಂದು ಫಿಲಮ್ಗೆ ಹೋಗೋದಾಗಲಿ ಅಥವಾ ಒಂದು ಟ್ರಾವೆಲ್ ಮಾಡೋದಾಗಲಿ ಅಥವಾ ಊಟ ತಿನ್ನೋದಾಗಲಿ ಏನಾದರೂ ಒಂದು ತರಕ್ಕೆ ಹೋಗೋದಾಗಲಿ ಈ ಥರದವೆಲ್ಲ ಒಟ್ಟಿಗೆ ಮಾಡ್ತೀವಿ. ಬಟ್ ಇದು ಮಾತ್ರ ಯಾಕೆ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ, ಅವ್ರು ಯೂಶ್ವಲಿ ಲೇಟ್ವರೆಗೂ ಮಲಗಿರ್ತಾರೆ. ಸೊ ನನಗೆ ಬೆಳಗ್ಗೆ ಟೈಮ್ ಇರುತ್ತೆ ಅಂತ ಹೇಳ್ಬಿಟ್ಟು ಆ ಟೈಮ್ನ ಯುಟಿಲೈಸ್ ಮಾಡ್ಕೊಳ್ಳೋಣ ಅಂಥೇಳಿ ವಾಕ್ ಹೋಗ್ತಾ ಇದ್ದೀನಿ. ವಾಕ್ ಮುಗಿಸ್ಕೊಂಡು ಬರ್ತಾ ವೆಜಿಟೇಬಲ್ಸ್ ತೊಗೊಂಡು ಬಂದೆ ಮನೆಗೆ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಅವರೆಕಾಳು ಉಪ್ಪಿಟ್ಟು ಮಾಡ್ತಾ ಇದ್ದೀನಿ. ಇದು ಹೇಗೆ ಮಾಡೋದಂತ ತೋರಿಸ್ತೀನಿ. ಮೊದಲು ಒಗ್ಗರಣೆಗೆ ಒಂದು ಬಾಣಲಿನಲ್ಲಿ ಸ್ವಲ್ಪ ಎಣ್ಣೆ, ಸ್ವಲ್ಪ ಕಡಲೆಬೇಳೆ, 1 ಸ್ಪೂನ್ ಕಡಲೆಬೇಳೆ, ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಕರಿಬೇವು, ಹಾಗೆ ಒಂದು ಹೆಚ್ಚಿರುವಂಥ ಈರುಳ್ಳಿ, ಒಂದು 4-5 ಮೆಣಸಿನ್ಕಾಯಿ ಹಾಕಿ ಹುರ್ಕೋಬೇಕು. ಅದಾದಮೇಲೆ ಕ್ಯಾರೆಟ್ ಮತ್ತು ಬೀನ್ಸ್ನ ಸಣ್ಣಗೆ ಹೆಚ್ಕೊಂಡು ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ನಂತರ ಇದಕ್ಕೆ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಹುರಿಬೇಕಾಗುತ್ತೆ, ಸ್ವಲ್ಪ ಇಲ್ಲೇ ತರಕಾರಿ ಎಲ್ಲ ಬೇಯೋವರೆಗೂ. ಅದಾದ ನಂತರ ಇದಕ್ಕೆ ನೀರು ಸೇರಿಸ್ಬಿಟ್ಟು ಸ್ವಲ್ಪ ಕಾಯಿ ಸೇರಿಸಿ ಅದಾದಮೇಲೆ ಸ್ವಲ್ಪ ರವೆನ ಹಾಕಿದ್ರೆ ಮುಗ್ದೋಯ್ತು ನೋಡಿ. ರವೆ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಉಪ್ಪಿಟ್ಟು ರೆಡಿಯಾಗಿ ಹೋಗುತ್ತೆ. ಸೇಮ್ ನಿಮ್ಮ ಮನೇಲಿ ಹೇಗೆ ಮಾಡ್ತಿರೋ ಹಾಗೆ ಮಾಡ್ತೀನಿ, ಬಟ್ ನಾನು ಸ್ವಲ್ಪ ಎಲ್ಲ ತಿಂಡಿಗಳಿಗೂ ತರಕಾರಿ ಜಾಸ್ತಿ ಹಾಕ್ತೀನಿ ಅಷ್ಟೇ. ಉಪ್ಪಿಟ್ಟು ಮತ್ತು ಎಗ್ನ ಕೊಟ್ಟೆ ಅಮ್ಮಂಗೆ ಕೂಡ. ನೆಕ್ಸ್ಟ್ ಇಲ್ಲಿ ಮಧ್ಯಾಹ್ನ ಲಂಚಿಗೆ ನಾನು ಲಿವರ್ ಮತ್ತು ಅವರೆಕಾಳು ಫ್ರೈ ಮಾಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಒಂದು ಪಾತ್ರೆ ಅಥವಾ ಕುಕ್ಕರ್ ಒಳಗಡೆ ಸ್ವಲ್ಪ ಆಯಿಲ್ ಹಾಕ್ಕೊಬಿಟ್ಟು ಒಂದು ಹೆಚ್ಚಿರುವಂಥ ಈರುಳ್ಳಿನ ಸೇರಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೇಯ್ಕೊಂಡ ನಂತರ ಇದಕ್ಕೆ 1-1.5 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಚೆನ್ನಾಗಿ ಹುರ್ಕೊಂಡ ನಂತರ ನಾನಿಲ್ಲಿ ಚಿಕನ್ ಲಿವರ್ ತೊಗೊಂಡಿದ್ದೀನಿ. ಇದನ್ನು ಚಿಕನ್ ಲಿವರ್ನ ಇದಕ್ಕೆ ಸೇರಿಸ್ಕೊಬಿಟ್ಟು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಇಲ್ಲಿ ಲಿವರ್ ಎಷ್ಟು ಚೆನ್ನಾಗಿ ಹುರ್ಕೊಂಡ್ರೆ ಅಷ್ಟು ಟೇಸ್ಟಿಯಾಗಿ ಬರುತ್ತೆ, ಇಲ್ಲಾಂದರೆ ಹಸಿ ಆಗುತ್ತೆ. ಈ ಲಿವರ್ ಚೆನ್ನಾಗಿ ಬೇಯ್ಕೊಳ್ಳೋದು ಬಿಟ್ಬಿಟ್ಟು ನಾನಿಲ್ಲಿ ಸೈಡಲ್ಲಿ ವೆಜಿಟೇಬಲ್ಸ್ ಕೂಡ ಮಾಡ್ಕೊತಾ ಇದ್ದೀನಿ. ನಾನು ನಾರ್ಮಲಾಗಿ ಸಾಟೆಡ್ ವೆಜಿಟೇಬಲ್ಸ್ ಮಾಡ್ಕೊತೀನಿ ಫೈಬರ್ಗೋಸ್ಕರ ಅಂತ ಹೇಳ್ಬಿಟ್ಟು. ಎಷ್ಟೊಂದು ಜನ ಹೊಟ್ಟೆ ಹಸುವಾಗುತ್ತೆ ಬರೀ ಒಂದು ರೊಟ್ಟಿ ತಿಂದರೆ ಅಥವಾ ಇಷ್ಟೆಷ್ಟು ರೈಸ್ ತಿಂದರೆ ಅಂತ ಹೇಳ್ತಿರಲ್ಲ. ಜಾಸ್ತಿ ವೆಜಿಟೇಬಲ್ಸ್ ತಿಂದರೆ ನಿಜವಾಗ್ಲೂ ಹೊಟ್ಟೆ ಹಸುವಾಗಲ್ಲ. ನಿಮ್ಮ ಊಟದಲ್ಲಿ ಆದಷ್ಟು ಜಾಸ್ತಿ ವೆಜಿಟೇಬಲ್ಸ್ ಮತ್ತು ಪ್ರೋಟೀನ್ ಕಂಟೆಂಟ್ನ ಹಾಕಿ ಆವಾಗ ಹೊಟ್ಟೆ ಹಸುವು ಕಡಿಮೆ ಆಗುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ನಾನು ಒಂದು ಮಿಕ್ಸಿ ಜಾರಲ್ಲಿ 1-2 ಸ್ಪೂನಷ್ಟು ಕಾಯಿ, 1 ಇಂಚು ಚಕ್ಕೆ, 1-2 ಏಲಕ್ಕಿ, ಒಂದು ಅರ್ಧ ಇಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಮಿಕ್ಸಿಗೆ ಆಡಿಸ್ಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಳ್ಳಿ ಈ ಖಾರನ. ಅದಾದಮೇಲೆ ಲಿವರ್ ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಒಂದು ಬಟ್ಲಷ್ಟು ಇದಕ್ಕೆ ಅವರೆಕಾಳನ್ನ ಸೇರಿಸ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ಸ್ವಲ್ಪ ಹುರ್ಕೋಬೇಕಾಗತ್ತೆ. ನಂತರ ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್, ಇದು ಆಪ್ಷನಲ್ಲು, ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಒಂದು ಅರ್ಧ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಾನಿಲ್ಲಿ ಸಾಂಬಾರು ಮಸಾಲ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಸೇರಿಸ್ಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಅದಾದ ನಂತರ ಸ್ವಲ್ಪ ಉಪ್ಪು ಸೇರಿಸ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು. ಇದಾದ ನಂತರ ನಾವು ರುಬ್ಕೊಬಂದಿದ್ದಂಥ ಖಾರ ಏನಿತ್ತು ಅದನ್ನ ಇದಕ್ಕೆ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 2-3 ವಿಷಲ್ ಬರ್ಸಿದ್ರೆ ಸಾಕು. ತುಂಬ ಚೆನ್ನಾಗಿ ಒಂದು ಅವರೆಕಾಳು ಮತ್ತು ಲಿವರ್ ಫ್ರೈ ರೆಡಿಯಾಗಿ ಹೋಗ್ಬಿಡುತ್ತೆ.
ಇದಕ್ಕೆ ಬೇಕಂದರೆ ನೀವು ಕಾಯಿ ತುರಿನ ಹಾಕ್ಕೋಬೋದು ಲಾಸ್ಟಿಗೆ ಬೆಂದ ನಂತರ. ತುಂಬ ಟೇಸ್ಟಿಯಾಗಿರುತ್ತೆ. ಟ್ರೈ ಮಾಡಿ ಕಾಯಿ ತುರಿ ಲಾಸ್ಟಿಗೆ ಹಾಕ್ಬಿಟ್ಟು ಒಂಥರ ಪಲ್ಯ ಥರ ರೊಟ್ಟಿ ಚಪಾತಿಗೆಲ್ಲ ಸಕ್ಕತ್ತಾಗಿರುತ್ತೆ. ನೆಕ್ಸ್ಟ್ ಇಲ್ಲಿ ನಾನು ಮಸಾಲೆ ಅಕ್ಕಿ ರೊಟ್ಟಿ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು 2-3 ಕಪ್ಪಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ. ನೀವು ನಾರ್ಮಲ್ ಕಪ್ಪಲ್ಲಿ 1.5 ಕಪ್ ಅನ್ಕೋಬೋದು. ಒಂದು ಈರುಳ್ಳಿನ ಸಣ್ಣಗೆ ಹೆಚ್ಕೊಂಡು ತೊಗೊತಾ ಇದ್ದೀನಿ. ಇದಕ್ಕೆ 1-2 ಕ್ಯಾರೆಟ್ನ ತುರ್ದು ತೊಗೊತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ, ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾರ್ಮಲಾಗಿ ರೊಟ್ಟಿ ಅದಕ್ಕೆ ಕಲಿಸ್ಕೋಬೇಕಾಗತ್ತೆ. ಇದೇನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ತೆಳ್ಳಗೆ ಕಲಿಸ್ಕೊಂಡ್ರೆ ಇನ್ನೂ ಏನು ರೊಟ್ಟಿ ತೆಳ್ಳಗೆ ಹರ್ಕೋಬೋದು ಅಥವಾ ತೆಳ್ಳಗೆ ತಟ್ಕೋಬೋದು. ನಾನು ಯೂಶ್ವಲಿ ಹೋಳಿಗೆ ಪೇಪರ್ ಮೇಲೆ ನಾನು ರೊಟ್ಟಿ ತಟ್ತೀನಿ. ಹೋಳಿಗೆ ಪೇಪರ್ ಮೇಲೆ ತಟ್ಟೋದ್ರಿಂದ ತುಂಬ ತೆಳ್ಳಗೆ ಬರುತ್ತೆ, ಅಷ್ಟೇ ಟೇಸ್ಟಿಯಾಗಿರುತ್ತೆ. ನೀವು ಕೂಡ ಈ ಥರ ಒಂದ್ಸರಿ ನಿಮ್ಗೆ ಏನಾದರೂ ಯೂಶ್ವಲಿ ರೊಟ್ಟಿ ತಟ್ಟಕ್ಕೆ ಬರಲ್ಲ ಅಂದರೆ ಈ ಥರ ಹೋಳಿಗೆ ಪೇಪರ್ನ ಯೂಸ್ ಮಾಡಿ ನೋಡಿ. ತಟ್ಟಕ್ಕೆ ಬರೋದು ಬಿಡೋದು ಸೆಕೆಂಡ್ರಿ ಆಯಿತಾ, ಸಖತ್ ತೆಳ್ಳಗೆ ಬರುತ್ತೆ. ನನಗೆ ರೊಟ್ಟಿ ತಟ್ಟಕ್ಕೆ ಬಂದರೂ ಕೂಡ ನಾನು ಈ ಥರ ಹೋಳಿಗೆ ಪೇಪರ್ನ ಯೂಸ್ ಮಾಡ್ತೀನಿ, ತುಂಬ ತೆಳ್ಳಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನೋಡಿ ರೊಟ್ಟಿ ಎಷ್ಟು ಚೆನ್ನಾಗಿ ಬರುತ್ತೆ. ನಂತರ ನಾನು ಮಧ್ಯಾಹ್ನದ ಫಾಸ್ಟ್ನ ಬ್ರೇಕ್ ಮಾಡೋದಕ್ಕೆ ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡ್ತಾಯಿದ್ದೀನಿ. 1 ಗಂಟೆಗೆ ಬ್ರೇಕ್ ಮಾಡ್ತೀನಿ. ಒಂದು 4-5 ಬಾದಾಮಿ ತಿಂದು ಅದಾದ ನಂತರ ನನ್ನ ಒಂದು ಮಧ್ಯಾಹ್ನದ ಲಂಚ್ ಪ್ಲೇಟ್ ನೋಡ್ಬೋದು ನೀವು. ಒಂದು ರೊಟ್ಟಿ ತೊಗೊತೀನಿ, ಸ್ವಲ್ಪ ನಾನು ಲಿವರ್ ಅವರೆಕಾಳು ಫ್ರೈ, ಅದ್ರ ಜೊತೆಗೆ ನಾನು ಸಾರ್ಟೆಡ್ ವೆಜಿಟೇಬಲ್ಸ್ ತೊಗೊತಾ ಇದ್ದೀನಿ. ಸೊ ನೋಡಿ ನನ್ನ ಊಟದ ತಟ್ಟೆ ಹಿಂಗಿರುತ್ತೆ ಮಧ್ಯಾಹ್ನದ ಲಂಚು. ಸೊ ಇದಾದ ನಂತರ ನಾನು ಒಂದು 4-5 ಗಂಟೆ ಹಂಗೆ ಒಂದು ಫುಲ್ಲು ತಾಯಿಗೂವ ಏನು ಬರುತ್ತೆ, ಇದು ನನ್ನ ಫೇವ್ರೆಟ್. ನಂಗೆ ತಾಯಿಗೂವ ಸಖತ್ ಇಷ್ಟ ಆಗುತ್ತೆ. ಸೊ ಇದನ್ನು ತಿಂದೆ ಒಂದು 4-5 ಗಂಟೆ ಹಂಗೆ. ಅದಾದ ನಂತರ ಒಂದು 6 ಗಂಟೆ ಹಂಗೆ ನೀವಿಲ್ಲಿ ನೋಡ್ಬೋದು ನೆಲ್ಲಿಕಾಯಿ ಮತ್ತು ಬ್ಲೂ ಪೀ ಫ್ಲವರ್ ಹಾಕ್ಬಿಟ್ಟು ಇದೊಂದು ಟೀ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಪೊಮೊಗ್ರನೇಟ್ ಅಥವಾ ದಾಳಿಂಬೆ ಹಣ್ಣು, ಅದ್ರ ಜೊತೆಗೆ ಸ್ವಲ್ಪ ಹ್ಯಾಂಡ್ಫುಲ್ ಆಫ್ ಡ್ರೈ ಫ್ರೂಟ್ಸ್ ಅಂತ ಹೇಳ್ಬೋದು. ಇದು ನನ್ನ ಸ್ನ್ಯಾಕ್ಸ್ ಆಗಿತ್ತು. ಅದಾದ ನಂತರ ನಾನು ಜಿಮ್ಗೆ ಹೋಗಿ ಬಂದೆ. ನೀವು ನೋಡ್ಬೋದು ನಾನು ಜಿಮ್ಮಲ್ಲಿ ಎಲ್ಲ ಥರ ಎಕ್ಸಸೈಸಸ್ಸು ಮಾಡ್ತೀನಿ. ಯೂಶ್ವಲಿ ನನ್ನ ಹಸ್ಬೆಂಡೇ ನನಗೆ ಜಿಮ್ಮಲ್ಲಿ ಕೋಚ್ ಅಂತ ಹೇಳ್ಬೋದು. ಅದಾದ ನಂತರ ನೈಟು ಡಿನ್ನರ್ನ ನಾನು ಶೂಟ್ ಮಾಡ್ಕೊಳ್ಳೋದು ಮರ್ತೋದೆ. ನಾರ್ಮಲ್ ಮಧ್ಯಾಹ್ನದ್ದು ಏನಿತ್ತು ಅದ್ರ ಜೊತೆಗೆ ಸ್ವಲ್ಪ ರೈಸ್ ತೊಗೊಂಡಿದ್ದೆ. ಇವತ್ತಿನ ದಿನ ಇದಾಗಿತ್ತು.